ಒಂದು ಸುಂದರ ಕಲ್ಪನೆ. ಸೀರೀಸ್ ಬದಲಾವಣೆಯ ಕಡೆಗೆ ಒಂದು ಹೆಜ್ಜೆ. ಭಾರತದಲ್ಲಿ ಖಾಸಗಿ ಶಾಲೆಗಳೇ ಇರದಿದ್ದರೆ. ಒಂದು ಸುಂದರ ಕಲ್ಪನೆ. ಒಂದು ಕ್ಷಣ ಯೋಚಿಸಿ. ನಮ್ಮ ದೇಶದಲ್ಲಿ ಎಲ್ಲ ಮಕ್ಕಳು ಕೇವಲ ಸರ್ಕಾರಿ ಶಾಲೆಗಳಲ್ಲೇ ಓದುತ್ತಿದ್ದರೆ ಶಿಕ್ಷಣ ವ್ಯವಸ್ಥೆ ಇನ್ನಷ್ಟು ಶಕ್ತಿಯಾಗುತ್ತಿತ್ತೇ? ಉತ್ತರ ಹೌದು, ಅನೇಕ ರೀತಿಯಲ್ಲಿ. ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಖಾಸಗಿ ಶಾಲೆಗಳಿಲ್ಲದ ಪರಿಸ್ಥಿತಿಯಲ್ಲಿ ಸರ್ಕಾರವೇ ಸಂಪೂರ್ಣ ಗಮನ ಹರಿಸುತ್ತಿತ್ತು. ಅತ್ಯಾಧುನಿಕ ಕಟ್ಟಡಗಳು, ಡಿಜಿಟಲ್ ಕ್ಲಾಸ್ರೂಮ್ಗಳು, ಹೆಚ್ಚು ಪರಿಣತ ಶಿಕ್ಷಕರು, ಉತ್ತಮ ಸೌಲಭ್ಯಗಳು ಎಲ್ಲೆಡೆ. ವಿದ್ಯಾರ್ಥಿಗಳಿಗೆ ಸಮಾನ ಅವಕಾಶ. ಧನಿಕ ಬಡ ಎಂಬ ಭೇದವೇ ಇಲ್ಲ. ಪ್ರತಿಯೊಬ್ಬ ಮಗುವಿಗೂ ಸಮಾನ ಗುಣಮಟ್ಟದ ಶಿಕ್ಷಣ. ಗ್ರಾಮೀಣ ಮಕ್ಕಳಿಗೂ ನಗರ ಮಟ್ಟದ ಅವಕಾಶಗಳು. ಸಮಾಜದ ಮೇಲೆ ಪರಿಣಾಮ. ಶಿಕ್ಷಣ ಎಲ್ಲರಿಗೂ ಲಭ್ಯವಾಗುತ್ತಿತ್ತು. ಸಮಾಜದಲ್ಲಿ ಸಮಾನತೆ ಹೆಚ್ಚಾಗುತ್ತಿತ್ತು. ದೇಶದ ಒಟ್ಟು ಮಾನವ ಸಂಪನ್ಮೂಲ ಶಕ್ತಿ ಹೆಚ್ಚಾಗುತ್ತಿತ್ತು. ಭವಿಷ್ಯದ ಭಾರತ. ಪ್ರತಿಭೆಗಳು ಎಲ್ಲೆಡೆಯಿಂದ ಹೊರಹೊಮ್ಮುತ್ತಿದ್ದರು. ಎಲ್ಲ ಮಕ್ಕಳಿಗೂ ತಮ್ಮ ಕನಸುಗಳನ್ನು ಸಾಕಾರಗೊಳಿಸುವ ಅವಕಾಶ. ಸಾರಾಂಶ: ಖಾಸಗಿ ಶಾಲೆಗಳಿಲ್ಲದ ಭಾರತದಲ್ಲಿ ಸರ್ಕಾರಿ ಶಾಲೆಗಳು ದೇಶದ ಭವಿಷ್ಯವನ್ನು ರೂಪಿಸುವ ಶಕ್ತಿಶಾಲಿ ಕೇಂದ್ರಗಳಾಗುತ್ತವೆ. ಎಲ್ಲರಿಗೂ ಸಮಾನ ಗುಣಮಟ್ಟದ ಶಿಕ್ಷಣ ಇದೇ ನಿಜವಾದ ಅಭಿವೃದ್ಧಿಯ ದಾರಿ. ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ನಲ್ಲಿ ತಿಳಿಸಿ. ಒಂದು ಸುಂದರ ಕಲ್ಪನೆ. ಸೀರೀಸ್ ಬದಲಾವಣೆಯ ಕಡೆಗೆ ಒಂದು ಹೆಜ್ಜೆ. ಭಾರತದಲ್ಲಿ ಖಾಸಗಿ ಶಾಲೆಗಳೇ ಇರದಿದ್ದರೆ. ಒಂದು ಸುಂದರ ಕಲ್ಪನೆ. ಒಂದು ಕ್ಷಣ ಯೋಚಿಸಿ. ನಮ್ಮ ದೇಶದಲ್ಲಿ ಎಲ್ಲ ಮಕ್ಕಳು ಕೇವಲ ಸರ್ಕಾರಿ ಶಾಲೆಗಳಲ್ಲೇ ಓದುತ್ತಿದ್ದರೆ ಶಿಕ್ಷಣ ವ್ಯವಸ್ಥೆ ಇನ್ನಷ್ಟು ಶಕ್ತಿಯಾಗುತ್ತಿತ್ತೇ? ಉತ್ತರ ಹೌದು, ಅನೇಕ ರೀತಿಯಲ್ಲಿ. ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಖಾಸಗಿ ಶಾಲೆಗಳಿಲ್ಲದ ಪರಿಸ್ಥಿತಿಯಲ್ಲಿ ಸರ್ಕಾರವೇ ಸಂಪೂರ್ಣ ಗಮನ ಹರಿಸುತ್ತಿತ್ತು. ಅತ್ಯಾಧುನಿಕ ಕಟ್ಟಡಗಳು, ಡಿಜಿಟಲ್ ಕ್ಲಾಸ್ರೂಮ್ಗಳು, ಹೆಚ್ಚು ಪರಿಣತ ಶಿಕ್ಷಕರು, ಉತ್ತಮ ಸೌಲಭ್ಯಗಳು ಎಲ್ಲೆಡೆ. ವಿದ್ಯಾರ್ಥಿಗಳಿಗೆ ಸಮಾನ ಅವಕಾಶ. ಧನಿಕ ಬಡ ಎಂಬ ಭೇದವೇ ಇಲ್ಲ. ಪ್ರತಿಯೊಬ್ಬ ಮಗುವಿಗೂ ಸಮಾನ ಗುಣಮಟ್ಟದ ಶಿಕ್ಷಣ. ಗ್ರಾಮೀಣ ಮಕ್ಕಳಿಗೂ ನಗರ ಮಟ್ಟದ ಅವಕಾಶಗಳು. ಸಮಾಜದ ಮೇಲೆ ಪರಿಣಾಮ. ಶಿಕ್ಷಣ ಎಲ್ಲರಿಗೂ ಲಭ್ಯವಾಗುತ್ತಿತ್ತು. ಸಮಾಜದಲ್ಲಿ ಸಮಾನತೆ ಹೆಚ್ಚಾಗುತ್ತಿತ್ತು. ದೇಶದ ಒಟ್ಟು ಮಾನವ ಸಂಪನ್ಮೂಲ ಶಕ್ತಿ ಹೆಚ್ಚಾಗುತ್ತಿತ್ತು. ಭವಿಷ್ಯದ ಭಾರತ. ಪ್ರತಿಭೆಗಳು